ಎಲ್ಲರಿಗೂ ನಮಸ್ಕಾರ. ಶ್ರೀಗಂಧ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಹೀರೆಕಾಯಿಯಿಂದ ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಹೆಚ್ಚಿರೋಂಥ ಹೀರೆಕಾಯಿ, ಹೆಚ್ಚಿರೋಂಥ ಕಾಯಿ ಮತ್ತು ಹಸಿಮೆಣಸಿನ್ಕಾಯಿ. ಇದು ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಹುಳಿ, ಸ್ವಲ್ಪ ಬೆಲ್ಲ, ಆಮೇಲೆ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಆಯಿಲು ಮತ್ತು ಸ್ವಲ್ಪ ಉಪ್ಪು, ಸ್ವಲ್ಪ ಆಯಿಲು. ಜಾಸ್ತಿ ಏನೂ ಆಯಿಲ್ ಬೇಕಾಗಿಲ್ಲ. ಮತ್ತು ಇದಕ್ಕೆ ಹೀರೆಕಾಯಿ ಹಾಕಿ ಇದು ಚೆನ್ನಾಗಿ ಬೇಯಬೇಕು. ಇದಕ್ಕೆ ಸ್ವಲ್ಪ ಹಸಿಮೆಣಸಿನಕಾಯಿ, ಈಗ ಇದು ಸ್ವಲ್ಪ ಬೆಂದಿದೆ. ಈಗ ನೀವು ಕರಿಬೇವಿನ ಸೊಪ್ಪು ಹಾಕ್ಕೋಬೇಕು. ಇದೀಗ ಸ್ವಲ್ಪ ನಿಮಗೆ ಇದು ಬೇಯೋದಿಲ್ಲ ಅಷ್ಟು, ಹಾಗಾಗಿ ಇದಕ್ಕೊಂದು ಸ್ವಲ್ಪ ನೀರು ಈಗ ಹಾಕ್ಕೋಬೇಕು. ಆವಾಗ ಹೀರೆಕಾಯಿ ತುಂಬ ಚೆನ್ನಾಗಿ ಬೇಯುತ್ತೆ. ನೀವು ಉರಿ ಚಿಕ್ಕದು ಇಟ್ಕೋಬೇಕು. ಈಗ ಇದು ಚೆನ್ನಾಗಿ ಬೇಯಿಸ್ತೀವಿ. ಸ್ವಲ್ಪ ಇದಕ್ಕೆ ನೀರನ್ನು ಚಿಮುಕಿಸ್ಬೇಕು. ಆ ನೀರಲ್ಲಿ ಚಿಕ್ಕ ಉರಿಲಿ ಇದೀಗ 75% ಬೆಂದಿದೆ. ಈ ಟೈಮಲ್ಲಿ ನಾವು ಇದಕ್ಕೆ ಕೊಬ್ಬರಿ ಹಾಕಬೇಕು. ಈಗ ಇದಕ್ಕೆ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಹುಳಿ, ಬೆಲ್ಲ, ರುಚಿ ತಕ್ಕಷ್ಟು ಉಪ್ಪು, ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಯಾಕೆ ಅಂದರೆ ಇದು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ ಇದನ್ನು ಈ ಥರ ಮಾಡಿಕೊಂಡು ಈಗ ಇದು ತಣ್ಣಗಾದ್ಮೇಲೆ ನೀವು ಮಿಕ್ಸಿ ಮಾಡ್ಕೊಬೇಕು. ಹೀರೆಕಾಯಿ ಚಟ್ನಿ ರೆಡಿಯಾಗಿದೆ. ನೀವು ಟೇಸ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.